ಹೆಲೋ ಮೆಗಾ ಗೇಮರ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಏನಪ್ಪ ಇದು ವಿಲೇಜ್ ಮೋಡ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ನಾನು ಆಫ್ ರೋಡಿಂಗ್ ವಿತ್ ಬಸ್ ಮಾಡಿದಾಗ ನಾನು ಹೇಳಿದ್ದೆ ಈ ಪ್ಲೇಸ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಂತ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ. ಸೊ ಬನ್ನಿ, ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೇ ಬಿಡೋಣ ಈ ವಿಡಿಯೋ ಎಂಡ್ ತನಕ ನೋಡಿ, ಯಾಕಂದರೆ ಲಾಸ್ಟಲ್ಲಿ ಟ್ಯುಟೋರಿಯಲ್ ಇದೆ, ನೀವು ಕೂಡ ಎಂಜಾಯ್ ಮಾಡ್ಬೋದು. ಈ ಮೋಡ್ನ ಈ ಗೇಮಲ್ಲಿ ಆಸಮ್ ಆಗಿದೆ. ಸೊ ಗೈಸ್, ನಾನು ಆಗಲೇ ಹೇಳ್ದಂಗೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನು, ನಿಮಗೆ ಈ ಪ್ಲೇಸ್ ಯಾವುದು ಗೊತ್ತಾಗಬೇಕಂದ್ರೆ ನೀವು ನೆಕ್ಸ್ಟ್ ವಿಡಿಯೋ ಕಾಯಬೇಕು ಅಂತ. ಬಟ್ ಅದಾದಮೇಲೂ ಸ್ವಲ್ಪ ವಿಡಿಯೋ ಆವಾಗ ಆಗ್ತಾಯಿದೆ, ಸ್ವಲ್ಪ ಪ್ರಾಬ್ಲಮಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ಕನ್ಸಿಸ್ಟೆಂಟಾಗಿ. ನೀವು ನೋಡಿದ್ರೆ ಪ್ರತಿ ವಾರನೂ ಒಂದೊಂದು ವಿಡಿಯೋ ಹಾಕ್ಕೊಂಡೇ ಬಂದಿದ್ದೀನಿ ನಾನು ಕನ್ಸಿಸ್ಟೆಂಟಾಗಿ. ಬಟ್ ಸಮ್ ಪ್ರಾಬ್ಲಮ್ಸಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಎನಿವೇಸ್, ಐ ಆಮ್ ಬ್ಯಾಕ್ ನೌ. ಸೊ ನೋಡ್ತಾ ಇದ್ದೀರಾ, ಸೊ ಈ ಪ್ಲೇಸ್ ನೋಡಿದ್ರೆ ನಿಮಗೇನು ನೆನಪಾಗ್ತಿದೆ ಹೇಳಿ? ಮೀನ್ಸ್ ಒಂದು ವಿಲೇಜ್ ಥರ ಇದೆ ಅಲ್ವಾ? ಎಕ್ಸಾಕ್ಟ್ಲಿ ಇದು ವಿಲೇಜೇ ಗೈಸ್. ಸೊ ಇದನ್ನು ಹೆಂಗೆ ಮಾಡಿದೆ ಅಂತ ಹೇಳೋಕ್ಕಿಂತ ಮುಂಚೆ ಈ ವಿಲೇಜಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಹಸು ಇಲ್ಲೇನೋ ಹುಲ್ಲು ತಿಂತಾ ಇದೆ. ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀನಿ ಬಿಡಪ್ಪ. ಓ, ಟ್ರ್ಯಾಕ್ಟ್ರು. ಈ ಕಡೆ ಒಂದು ಹಸು ಇದೆ. ಈ ಕಡೆ ಈ ಹಸು ಕಟ್ಟಾಕಿಲ್ಲ, ಏನಿಲ್ಲ, ಇಲ್ಲೇನು ಗ್ರಾಸ್ ತಿಂತಾ ಇದೆಯಾ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿ ಹಾಲು ಕೊಡು ಆಯಿತಾ. ಆಮೇಲೆ ಈ ಕಡೆ ಪಿಜನ್ ಇದೆ, ಅದೇನೋ ತಿಂತಾ ಇದೆ. ಇಲ್ಲೂ ಒಂದಿದೆ ಕೋಳಿ, ಪಿಜನ್ ಅಲ್ಲ ಸಾರಿ. ಸೊ ಬನ್ನಿ ಒಂದು ಗಾಡಿ ಎತ್ಕೊಂಡು ಹೋಗೋಣ. ಸೊ ಇಲ್ಲೂ ಕೂಡ ಏನು ನೀವು ಚೇಂಜ್ ಆಗೋಲ್ಲ, ಎಲ್ಲ ಚೀಟ್ ಕೋಡ್ಸ್ ಕೂಡ ಹಾಕ್ಬೋದು ನೀವು. ಸೊ ನಾನು ನಿಂಜಾ ಕವಾಸಕಿ ಎತ್ಕೊಂಡಿದ್ದೀನಿ ಈಗ. ಸೊ ಸಖತ್ತಾಗೇ ಇದೆ. ರೋಡ್ ಕೂಡ ನಾರ್ಮಲ್ ಸಿಟಿ ಥರನೇ ಇದೆ, ಹಳ್ಳಿ ಥರ ಫೀಲೇ ಬರ್ತಾಯಿಲ್ಲ. ಅಂದ್ರೂ ಈ ಕಡೆ ಈ ರೋಡಲ್ಲಿ ಓಡಾಡ್ತಿದ್ರೆ ಫೀಲ್ ಬರ್ತಾಯಿಲ್ಲ. ಬಟ್ ಈ ಕಡೆ ಬಂದರೆ ನೋಡಿ, ಈ ಥರ ಎಲ್ಲ ಗದ್ದೆಗಳಿದೆ, ಇಲ್ಲೆಲ್ಲ ಬೆಳೆದಿದ್ದಾರೆ. ಓಯ್ ಗೈಸ್, ಲಿಟ್ರಲಿ ಗೈಸ್ ಒಳಗೆ ಬಂದೆ. ಓಕೆ, ಈ ಥರ ಇದೆ ಅದರೊಳಗಡೆ. ಸೊ ನನಗೆ ಇದರಲ್ಲಿ ಮೇನ್ ಇಷ್ಟ ಆಗಿದೆ ಅಂದ್ರೆ ಇದೆ ನೋಡಿ ಗೈಸ್, ಪೂರ್ತಿ ಬೆಟ್ಟದಿಂದ ಇದೆ. ಅದಂತೂ ಕ್ರೇಜಿ ಅಂದ್ಕೊಳ್ಳಿ ನೀವು. ನೋಡಿ, ಪೂರ್ತಿ ಬೆಟ್ಟ ಇದೆ. ನಾನು ಮತ್ತೆ ಆಫ್ ರೋಡಿಂಗ್ ವಿತ್ ಬಸ್ ಮಾಡಿದ್ನಲ್ಲ ಗೈಸ್, ಓ ಮೈ ಗಾಡ್, ಅಯ್ಯೋ ಬಿದ್ದ. ಸೊ ನಾನು ಆಫ್ ರೋಡಿಂಗ್ ವಿತ್ ಬಸ್ ಮಾಡಿದ್ನಲ್ಲ ಗೈಸ್, ಸೊ ಅದೂ ಕೂಡ ಇಲ್ಲೇ ಮುಂದೆ ಒಂದು ಬೆಟ್ಟ ಇದೆ, ಅದರಲ್ಲೇ ಮಾಡಿದ್ದು. ಅದನ್ನು ಕೂಡ ತೋರಿಸ್ತೀನಿ. ಆಫ್ ರೋಡಿಂಗ್ ಅಂತಲೇ ಅದನ್ನು ಮಾಡಿದ್ದಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಚಾಲೆಂಜು ಅಂತ ನಾನು ಬಸ್ನ ತೊಗೊಂಡಿದ್ದು. ಇಲ್ಲಾಂದರೆ ನಾನು ಯಾವುದಾದ್ರೂ ಆಫ್ ರೋಡಿಂಗ್ ಕಾರ್ನೇ ತೊಗೊತಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ ಅದನ್ನು ತೊಗೊಂಡಿದ್ದು. ರೋಡೂ ಕೂಡ ಚೆನ್ನಾಗೇ ಇದೆ. ನಂಗೆ ಇಷ್ಟೊಂದೆಲ್ಲ ಕಾರ್ಸ್ ನೋಡಿ ಸ್ವಲ್ಪ ಖುಷಿ ಆಗ್ತಾಯಿದೆ ಗೈಸ್. ಇಲ್ಲೂ ಕೂಡ ನಮ್ಮ ಸಿಟಿಯಲ್ಲಿರೋ ಥರ ಓಷನ್ ಇದೆ ಗೈಸ್, ಕ್ರೇಜಿ ಅಂದ್ಕೊಳ್ಳಿ. ಅನಿಸುತ್ತೆ ನನಗೆ ಯಾಕಂದರೆ ಸ್ಯಾಂಡ್ ಇಲ್ಲ ಇಲ್ಲಿ. ಓ ಮೈ ಗಾಡ್, ಕ್ರೇಜಿ ಅಂದ್ಕೊಳ್ಳಿ ಗೈಸ್. ನಿಮಗೆಲ್ಲ ರೆಡ್ ಪ್ಯಾರಾಸೈಟ್ ಗೊತ್ತಲ್ವ ಗೈಸ್? ಸೊ ನಾನು ಕೂಡ ಅವ್ರ ಫ್ಯಾನೇನೆ. ಸೊ ಅವ್ರು ನೋಡಿ ನಾನು ಕ್ರೇಜಿ ಅಂತ ಹೇಳೋದು ಕಲ್ತ್ಬಿಟ್ಟಿದ್ದೀನಿ ಗೈಸ್. ಅವ್ರನ್ನ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ ಗೈಸ್, ಯಾಕಂದರೆ ಎಂಥ ಒಳ್ಳೆ ಕನ್ನಡ ಗೇಮರ್ ಅವರು. ಸೊ ಗೇಮ್ ಕಡೆ ಬರೋದಾದರೆ, ಸೊ ಬೆಟ್ಟ ನಾನು ಆಫ್ ರೋಡಿಂಗ್ ಮಾಡಿದ್ದು ಬೆಟ್ಟ ತೋರಿಸ್ತೀನಿ ಅಂತ ಹೇಳಿದ್ದೆ ಗೈಸ್. ಓಯ್ ಗೈಸ್, ಯಾರಿಗೂ ಹೆಂಗಿಟ್ಟ ಇವನು, ಸರಿಯಾಗಿಟ್ಟ ಮರಕ್ಕೆ ಹೋಗಿ. ಸೊ ಗೈಸ್, ನೋಡ್ತಾ ಇದ್ದೀರಾ ಇದೇನೆ. ಸೊ ಇಲ್ಲಿಗೆ ಹೆಂಗೆ ಬರೋದು ಅಂತ ಸೊ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ಕೂಡ ಪೆಟ್ರೋಲ್ ಬ್ಯಾಂಕ್ ಇದೆ, ಆಸಮ್ ಅಂತಲೇ ಹೇಳ್ಬೋದು ಈ ಡಿಸೈನ್ನ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲೇ ನಾನು ಆಫ್ ರೋಡಿಂಗ್ ವಿತ್ ಬಸ್ ಚಾಲೆಂಜ್ನ ಮಾಡಿದ್ದು. ಸೊ ಇಲ್ಲಿಗೆ ಹೆಂಗೆ ಬರೋದು? ಸೊ ಫಸ್ಟ್ ಇವನು ಎಲ್ಲಿ ಸ್ಪಾನ್ ಆಗ್ತಾನೆ ಅದನ್ನು ನಿಮಗೆ ಆಲ್ರೆಡಿ ಫಸ್ಟಲ್ಲೇ ತೋರಿಸಿದ್ದೀನಿ. ಸೊ ಅಲ್ಲಿಂದ ಇಲ್ಲಿಗೆ ಹೆಂಗೆ ಬರೋದು, ದಾರಿ ರೂಟ್ ಅದನ್ನು ತೋರಿಸ್ತೀನಿ ಈಗ, ಬನ್ನಿ. ಅವ್ನು ಫಸ್ಟು ಇಲ್ಲಿ ಸ್ಪಾನ್ ಆಗ್ತಾನೆ ನೋಡಿ, ಇಲ್ಲಿ ಡ್ಯಾನ್ಸ್ ಮಾಡ್ತಾವನೆ. ಸೊ ಇಲ್ಲಿ ಸ್ಪಾನ್ ಆಗ್ತಾನಲ್ಲ ಅವನು. ಸೊ ಇಲ್ಲಿಂದ ಡೈರೆಕ್ಟ್ ನೀವು ಫ್ಲೈಓವರ್ನ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ಈ ಫ್ಲೈಓವರ್ ಅಂತೂ ಖಾಲಿನೇ ಇರುತ್ತೆ, ಯಾವುದು ಗಾಡಿನೇ ನಾನು ನೋಡಿಲ್ಲ ಇಲ್ಲಿ ತನಕ. ಎನಿವೇಸ್, ಅಂದ್ರೂ ಚೆನ್ನಾಗೇ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಲೇಜ್ ಚಾಲೆಂಜ್ ಮೋಡ್ನ. ಅಷ್ಟು 50 ಕಿಲೋಮೀಟರ್ ಹೋಗ್ತಾಯಿದ್ದೀನಿ, ಫುಲ್ ಕಿಲೋಮೀಟರ್ ಹೋಗ್ತದೆ ಗಾಡಿ ಅಂತಲೂ, ಅಷ್ಟು ಸ್ಪೀಡ್ ಹೊಡ್ಕೊಂಡು ಹೋಗ್ತಾಯಿದ್ದೀನಿ, ಫುಲ್ ಸ್ಪೀಡಲ್ಲಿದ್ದೀನಿ. ಸೊ ಫ್ಲೈಓವರ್ ದಾಟಿದ್ರೆ ಆಮೇಲೆ ಈಸಿಯಾಗೆ ನೀವು ಅಲ್ಲಿಗೆ ಹೋಗ್ಬೋದು.
ನೋಡಿ ಫ್ಲೈಓವರಿಗೆ ಬಂದ್ರೆ, ಫ್ಲೈಓವರ್ ಇಳಿದ್ರೆ ಹಿಂಗೇ ಲೆಫ್ಟಿಗೆ ಬಂದರೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹಿಂಗೇ ಲೆಫ್ಟಿಗೆ ಬಂದು ಮತ್ತೆ ಲೆಫ್ಟ್ ತೊಗೊಂಡು ಫುಲ್ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋಗಿ ಇಲ್ಲಿ ರೈಟ್ ತೊಗೊಬೇಕು. ಇಲ್ಲಿ ರೈಟ್ ತೊಗೊಂಡ್ರೆ ನಿಮಗೊಂದು ಪೆಟ್ರೋಲ್ ಬ್ಯಾಂಕ್ ಕಾಣುತ್ತೆ. ಇಲ್ಲಿ ಪೆಟ್ರೋಲ್ ಬಂಕು ಆಗಲೇ ಹೇಳಿದ್ನಲ್ಲ ನೋಡಿ, ಇಷ್ಟೇ. ಫ್ಲೈಓವರ್ ಇಳ್ದು 2 ಲೆಫ್ಟ್ ತೊಗೊಂಡು 1 ರೈಟ್ ತೊಗೊಂಡು ಪೆಟ್ರೋಲ್ ಬಂಕ್ ಹತ್ರ ಬಂದರೆ ನಿಮ್ಮ ಆಫ್ ರೋಡ್ ಇಲ್ಲಿರುತ್ತೆ. ಫುಲ್ ಮಜಾ ಉಡಾಯಿಸಿ ಅಂತಲೇ ಹೇಳ್ಬೋದು. ಸೊ ಇವಾಗ ಇದನ್ನು ಹೆಂಗೆ ಮಾಡಿದೆ ನಾನು ಅಂತ ಅನ್ನೋದೇ ನಿಮಗೆಲ್ಲ ಪ್ರಶ್ನೆ ಇದೆ ಅಲ್ವಾ. ಸೊ ಈ ಚಾಲೆಂಜ್ ಮುಂದೆ ನಾನು ಹೆಂಗೆ ಹಾಕ್ಕೊಂಡೆ ಅಂತ, ಸೊ ಅದನ್ನು ಕ್ಲಿಯರ್ ಮಾಡೋಕ್ಕೇ ಈ ವಿಡಿಯೋ ಮಾಡ್ತಾ ಇರೋದಲ್ವಾ ಗೈಸ್. ಸೊ ಬನ್ನಿ ಹೆಂಗೆ ಮಾಡಿದೆ ಅಂತ ನೋಡೋಣ. ಈ ಚಾಲೆಂಜ್ ಮೋಡ್ನ ನೀವು ಹಾಕ್ಕೊಬೇಕು ಅಂದರೆ ನಿಮ್ಮ ಹತ್ರ IBD 3D ಪ್ಲಗಿನ್ ಅಂತ ಇಂಡಿಯನ್ ಬೈಕ್ ಡ್ರೈವಿಂಗ್ 3D ಅವ್ರದ್ದೇ ಒಂದು ಆ್ಯಪ್ ಇದೆ. ಪ್ಲಗಿನ್ ಅದು. ನೀವೆಲ್ಲ ಮೋಡ್ಸು ಚಾಲೆಂಜಸ್ ಎಲ್ಲ ಕೂಡ ಹಾಕ್ಕೊಬೋದು. ಸೊ ಬನ್ನಿ, ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ನಾನು ಆಲ್ರೆಡಿ. ನೀವು ಕೂಡ ಪ್ಲೇಸ್ಟೋರಲ್ಲಿ ಆರಾಮಾಗಿ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಟೆಪ್ಸ್ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಗೈಸ್ ಇವಾಗ ನಾನು IBD 3D ಪ್ಲಗಿನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಚಾಲೆಂಜ್ ಮೋಡ್ ಕಾಣಿಸ್ತಾ ಇದೆಯಲ್ವ ಇಲ್ಲಿ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಚಾಲೆಂಜ್ ಮೋಡ್ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡಿ ಎಷ್ಟೊಂದಿದೆ, ನೀವೆಲ್ಲ ಕೂಡ ಹಾಕ್ಬೋದು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು. ಇಲ್ಲಿ ಗಾಡ್ಜಿಲ್ಲದ ಕೂಡ ಇದೆ, ಅದನ್ನು ಕೂಡ ನಾನು ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ನೀವು ಸಪೋರ್ಟ್ ಕೊಟ್ಟರೆ ನನಗೆ ಎಲ್ಲ ಕೂಡ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟಲ್ಲಿ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಲೆಫ್ಟ್ ಕಾರ್ನರಲ್ಲಿ ನೋಡಿ ಮೋಡ್ ಕಾಪಿಡ್. ನಾವು ಓಪನ್ ಇಂಡಿಯನ್ ಬೈಕ್ ಡ್ರೈವಿಂಗ್ 3D ಗೇಮ್ ಆ್ಯಂಡ್ ಗೋ ಟು ಇಂಟರ್ನೆಟ್ ಆ್ಯಂಡ್ ಪೇಸ್ಟ್. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಸಿಂಪಲ್ ಗೇಮಿಗೆ ಬಂದ್ರೆ, ಸೊ ಈಗ ಮೊಬೈಲ್ನ ಎತ್ತಿ ತಡೀರಿ, ಲೋಡ್ ಆಗಲಿ. ಅದಾದಮೇಲೆ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ ಇಂಟರ್ನೆಟ್ ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಇದೆ ಲಾಸ್ಟ್ ಆ್ಯಪ್ ಇರುತ್ತಲ್ವ, ಅದೇ ಇಂಟರ್ನೆಟ್ ನೋಡಿ. ಇದು ಬೂತ್ ಕನ್ನಡಿ ಇರುತ್ತಲ್ಲ, ಸೊ ಅದೇನೆ. ಸೊ ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಅದು ಲೋಡ್ ಆಗುತ್ತೆ. ಅದಾದಮೇಲೆ ನಿಮ್ಮ ಚಾಲೆಂಜ್ ಮೋಡ್ ರೆಡಿ ಆಗಿರುತ್ತೆ. ಅದನ್ನು ಹೆಂಗೆ ಆಡೋದಪ್ಪ ಅಂತ ಕೇಳಿದ್ರೆ, ಈಗ ಬ್ಯಾಕ್ ಬಂದು ಅದು ಲೋಡ್ ಆದಮೇಲೆ ಇಲ್ಲಿ ಚಾಲೆಂಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಹೋದರೆ ಈ ಥರ ಗೇಮ್ ರೆಡಿ ಅಂತ ತೋರಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆ ಚಾಲೆಂಜ್ಗೆ ಎಂಟ್ರ್ ಆಗ್ತೀರಾ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಯುವರ್ ಗೇಮ್ ಪ್ಲೇ ಅಂತಲೇ ಹೇಳ್ಬೋದು. ಸೊ ಗೈಸ್ ಇದಾಗಿತ್ತು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಥಿಂಕ್ ತುಂಬ ಯೂಸ್ಫುಲ್ ಆಗಿದೆ, ಯಾಕಂದರೆ ವಿಲೇಜ್ ಮಾಡಿ ಹಾಕ್ಕೊಂಡು ಎಂಜಾಯ್ ಮಾಡಿ ನೀವು ಕೂಡ. ಸೊ ನೆಕ್ಸ್ಟ್ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್.